God loves you with his unfailing love. ದೇವರು ತನ್ನ ಅವಿನಾಭಾವದ ಪ್ರೀತಿಯ ಮೂಲಕ ನಿಮ್ಮನ್ನು ಪ್ರೀತಿಸುತ್ತಾರೆ. Anything may fail in this world, but God's love will never fail. ಈ ಲೋಕದಲ್ಲಿ ಏನೇ ವಿಫಲವಾಗಬಹುದು, ಆದರೆ ದೇವರ ಪ್ರೀತಿ ಅದು ವಿಫಲವಾಗುವುದಿಲ್ಲ. In Psalm 94 and verse 18, ಕೀರ್ತನೆ 94:18 ನೋಡುತ್ತೇವೆ. the Lord says, ಕರ್ತನು ಹೇಳುತ್ತಾನೆ, the psalmist says, ಕೀರ್ತನೆಗಾರನು ಹೇಳುತ್ತಾನೆ, your unfailing love, Lord, supported me. ನಿನ್ನ ಪ್ರೀತಿಯು ಕರ್ತನೇ ನನ್ನನ್ನು ಎತ್ತಿ ಹಿಡಿಯಿತು. ಯಾವಾಗ? When my foot was slipping and I was about to fall, your unfailing love came and lifted me up. ನನ್ನ ಕಾಲು ಜಾರಿತು ಅಂದಾಗಲೇ, ನಾನು ಬೀಳುತ್ತಿದ್ದೇನೆ ಅಂದಾಗಲೇ ನಿನ್ನ ಪ್ರೀತಿ ಬಂದು ನನ್ನನ್ನು ಎತ್ತಿ ಹಿಡಿಯಿತು. Do not be afraid. ಭಯಪಡಬೇಡಿರಿ. God's unfailing love will lift you up even though you say you are slipping and falling. ನನ್ನ ಕಾಲು ಜಾರಿ ಬೀಳುತ್ತಿದ್ದೇನೆ ಎನ್ನುವಂತಹ ಸಂದರ್ಭಗಳಲ್ಲಿಯೂ ಕೂಡ ಆತನ ಅವಿನಾಭಾವದ ಪ್ರೀತಿ ನಿಮ್ಮನ್ನು ಮೇಲೆ ಎತ್ತಿ ಹಿಡಿಯುತ್ತದೆ. How can we trust that unfailing love of Jesus? ಆ ಯೇಸು ಕ್ರಿಸ್ತನ ಆ ಅವಿನಾಭಾವದ ಪ್ರೀತಿಯಲ್ಲಿ ಹೇಗೆ ನಾವು ಭರವಸೆವಿಡಬೇಕು? While we were yet sinners, Christ died for us. ನಾವು ಪಾಪಿಗಳಾಗಿದ್ದಾಗಲೂ ಕೂಡ ಕ್ರಿಸ್ತನು ನಮಗಾಗಿ ಸತ್ತನು. Because of his unfailing love. ಯಾಕೆಂದ್ರೆ ಆತನ ಪ್ರೀತಿಯ ಕಾರಣದಿಂದಾಗಿ. Normally when we sin, people say because of his sin he is suffering, let him keep on suffering. ಸಾಮಾನ್ಯವಾಗಿ ನಾವು ಪಾಪ ಮಾಡುವಾಗ ಜನರು ಹೇಳುತ್ತಾರೆ, ಅವನ ಪಾಪಗಳಿಂದಲೇ ಅವನು ಈ ರೀತಿಯಾಗಿ ಕಷ್ಟಪಡುತ್ತಿದ್ದಾನೆ. But the unfailing love of Jesus. ಆದರೆ ಯೇಸು ಕ್ರಿಸ್ತನ ದೈವಿಕ ಪ್ರೀತಿ, when we sinned, he came and died for us. ನಾವು ಪಾಪ ಮಾಡಿದಾಗ ಆತನು ಬಂದು ನಮಗಾಗಿ ಮರಣ ಹೊಂದಿದ್ದನು. Christ Jesus died for sinners. ಕ್ರಿಸ್ತ ಯೇಸು ಪಾಪಿಗಳಿಗಾಗಿ ಸತ್ತನು. What great love. ಎಂತಹ ದೊಡ್ಡ ಪ್ರೀತಿ. What great love. ಎಂತಹ ದೊಡ್ಡ ಪ್ರೀತಿ. Today my mother was saying, ಇಂದು ನನ್ನ ತಾಯಿ ಹೇಳುತ್ತಿದ್ದರು, Paul, when you were a young man, ಪೌಲನೇ, ನೀನು ಯೌವನಸ್ಥನಾಗಿರುವಾಗ you were rebellious and angry. ನೀನು ಬಹಳ ಕೋಪ ಉಳ್ಳವನು ಆಗಿದ್ದಿ. But one day right before my eyes, ಒಂದು ದಿವಸ ನನ್ನ ಕಣ್ಣುಗಳ ಮುಂದೆಯೇ, when you heard the word of God through your father, ನಿನ್ನ ತಂದೆಯ ಮೂಲಕ ನೀನು ದೇವರ ವಾಕ್ಯವನ್ನು ಕೇಳಿದಾಗ, that word touched your heart. ಆ ವಾಕ್ಯವು ನಿನ್ನ ಹೃದಯವನ್ನು ಮುಟ್ಟಿತು. That word about the love of Jesus who died even for sinners broke your heart. ಪಾಪಿಗಳಿಗಾಗಿಯೂ ಯೇಸು ಕ್ರಿಸ್ತನು ಸತ್ತನು ಎನ್ನುವಂತ ಆ ದೇವರ ವಾಕ್ಯ ನಿನ್ನ ಹೃದಯವನ್ನು ಮುರಿಯಿತು. You cried. ನೀನು ಅತ್ತೆ, fell on the floor, ನೆಲದ ಮೇಲೆ ಬಿದ್ದೆ, wept and wept. ಬಹಳವಾಗಿ ಅತ್ತಿ. And when you got up, ನೀನು ಮೇಲೆ ಎದ್ದಾಗ you were a new man. ನೀನು ಹೊಸ ವ್ಯಕ್ತಿಯಾಗಿದ್ದಿ. A child of God. ದೇವರ ಮಗುವಾಗಿದ್ದಿ. Child of God. ದೇವರ ಮಗು. This happened 43 years before. 43 ವರ್ಷಗಳ ಹಿಂದೆ ಹೀಗಾಯಿತು. Even today I am sustained by that love of Jesus. ಆ ಯೇಸುವಿನ ಪ್ರೀತಿಯಿಂದಲೇ ಇಂದು ಕೂಡ ನಾನು ನಡೆಸಲ್ಪಡುತ್ತಿದ್ದೇನೆ. My mother said, ನನ್ನ ತಾಯಿ ಹೇಳಿದರು, 43 years I have enjoyed Jesus through you, my son. ನನ್ನ ಮಗನೇ, ನಿನ್ನ ಮೂಲಕ 43 ವರ್ಷಗಳು ಯೇಸುವನ್ನು ಆನಂದಿಸಿದ್ದೇನೆ ಎಂದು ಹೇಳಿದರು. Yes, though we have been unfaithful, God has been faithful to love us. ಹೌದು, ನಾವು ಅಪನಂಬಿಗಸ್ಥರಾಗಿದ್ದರೂ ಕೂಡ ದೇವರು ನಮ್ಮೊಂದಿಗೆ ನಂಬಿಗಸ್ತನಾಗಿದ್ದಾನೆ. 2 Timothy 2:13. 2 ತಿಮೋಥೆ 2:13 Jesus has been faithful to love us even though we have been unfaithful. ನಾವು ಅಪನಂಬಿಗಸ್ಥರಾಗಿದ್ದರೂ ಕೂಡ ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿ ಮಾಡುವುದರಲ್ಲಿ ನಂಬಿಗಸ್ತನಾಗಿದ್ದಾನೆ. Next the Bible says, ಅದುವೇ ಸತ್ಯ ವೇದವು ಹೇಳುತ್ತದೆ. in Romans 8:37, ರೋಮ 8:37 ನೋಡುವಾಗ, yes, we have all the problems of this world. ಹೌದು, ಈ ಲೋಕದ ಎಲ್ಲ ಸಮಸ್ಯೆಗಳು ನಮಗಿವೆ. Wickedness, ಕೆಟ್ಟತನ, sickness, ರೋಗ, losses, ನಷ್ಟಗಳು, pain, ವಿಫಲತೆಗಳು, oppressions from the devil, ದುರಾತ್ಮನ ಬಾಧೆಗಳು, unjust criticism, ಅನ್ಯಾಯದ ಟೀಕೆಗಳು, slander. ದೂಷಣೆಗಳು. But in all these things, ಇವೆಲ್ಲವುಗಳ ಮಧ್ಯದಲ್ಲಿ God makes us more than a conqueror ದೇವರು ಜಯಶಾಲಿಗಳಿಗಿಂತಲೂ ಹೆಚ್ಚಿನವರಾಗಿ ಮಾಡುತ್ತಾರೆ. because of his love for us. ಯಾಕೆಂದ್ರೆ ಆತನ ಪ್ರೀತಿಯ ಮೂಲಕ When we go through all these ಈ sufferings, ಎಲ್ಲ ಕಷ್ಟಗಳ ಮೂಲಕವಾಗಿ ನಾವು ಹಾದು ಹೋಗುವಾಗ Christ comes to us ಕ್ರಿಸ್ತನು ನಮ್ಮ ಬಳಿಗೆ ಬರುತ್ತಾನೆ and says, ಮತ್ತು ಹೇಳುತ್ತಾನೆ, all these wicked people,
ಈ ಎಲ್ಲ ದುಷ್ಟ ಜನರು, all these devils may be working against you. ಈ ಎಲ್ಲ ದುರಾತ್ಮಗಳು ನಿನ್ನ ವಿರುದ್ಧವಾಗಿ ಕಾರ್ಯ ಮಾಡುತ್ತಿರಬಹುದು. But I love you, my child. ನನ್ನ ಮಗುವೆ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. I love you, my son. ನನ್ನ ಮಗನೇ, ನಿನ್ನನ್ನು ಪ್ರೀತಿಸುತ್ತೇನೆ. I love you, my daughter. ನನ್ನ ಮಗಳೇ, ನಿನ್ನನ್ನು ಪ್ರೀತಿಸುತ್ತೇನೆ. You have given your life to me. ನಿನ್ನ ಜೀವಿತ ನನಗಾಗಿ ಒಪ್ಪಿಸಿಕೊಟ್ಟಿದ್ದೆ. And I have given my life for you. ನಿನಗಾಗಿ ನನ್ನ ಜೀವವನ್ನೇ ನಾನು ಕೊಟ್ಟೆ. Our bond is so secure. ನಮ್ಮ ಒಪ್ಪಂದವು ಅದು ಬಹಳ ಸುರಕ್ಷತೆಯಲ್ಲಿದೆ. I love you. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. I love you. ನಾನು ನಿನ್ನನ್ನು I ಪ್ರೀತಿಸುತ್ತೇನೆ. love you. ನಿನ್ನನ್ನು ಪ್ರೀತಿಸುತ್ತೇನೆ. And through his love we rise up above every one of them. ಅವೆಲ್ಲವುಗಳ ಮೇಲೆ, ಆ ಕೆಟ್ಟತನದ ಮೇಲೆ ನಾವು ಎದ್ದೇಳುವಂತವರಾಗಿದ್ದೇವೆ. And we become more than a conqueror. ಜಯಶಾಲಿಗಳಿಗಿಂತಲೂ ಹೆಚ್ಚಿನವರಾಗುತ್ತೇವೆ. God is making you more than a conqueror before all your enemies. ನಿಮ್ಮ ಎಲ್ಲ ಶತ್ರುಗಳ ಮುಂದೆ ನಿಮ್ಮನ್ನು ದೇವರು ಜಯಶಾಲಿಗಳಿಗಿಂತ ಹೆಚ್ಚಿನವರಾಗಿ He's ಮಾಡುತ್ತಿದ್ದಾರೆ. anointing your head with oil with the love of Jesus. Love of Jesus. ಯೇಸು ಕ್ರಿಸ್ತನ ಪ್ರೀತಿಯ ಮೂಲಕ ನಿಮ್ಮ ತಲೆಗೆ ಆತನು ತೈಲದಿಂದ ಅಭಿಷೇಕ ಮಾಡುತ್ತಾನೆ. And you are rising up ನೀವು ಮೇಲೆ ಎದ್ದೇಳುತ್ತಿದ್ದೀರಿ. before your enemy, ನಿಮ್ಮ ಶತ್ರುಗಳ ಮುಂದೆಯೇ, before the wicked devil, ದುಷ್ಟ ಸೈತಾನನ ಮುಂದೆಯೇ, before the darkness of the world. ಈ ಲೋಕದ ಅಂಧಕಾರದ ಮುಂದೆಯೇ The Lord is preparing a table for you, ದೇವರು ನಿಮಗೋಸ್ಕರ ಒಂದು ಮೇಜನ್ನು ಸಿದ್ಧ a ಮಾಡುತ್ತಿದ್ದಾನೆ. banquet for you, ಒಂದು ಔತಣಕೂಟ ನಿಮಗಾಗಿ, a life of blessing for you. ಆಶೀರ್ವಾದ ಜೀವಿತ ನಿಮಗಾಗಿ. Rise up ಎದ್ದೇಳು, and walk in honor. ಸನ್ಮಾನದಲ್ಲಿ ಮುಂದೆ ನಡೆ. Walk with the blessing of God. ದೇವರ ಆಶೀರ್ವಾದದಿಂದ ನಡೆಯಿರಿ. I command this blessing upon thy children, Lord. ಕರ್ತನೇ, ನಿನ್ನ ಮಕ್ಕಳ ಮೇಲೆ ಈ ಆಶೀರ್ವಾದ ನಾನು ಆಜ್ಞಾಪಿಸುತ್ತೇನೆ. I commend them to thy loving care. ನಿನ್ನ ಪ್ರೀತಿಯ ಕಾಳಜಿ ವಹಿಸುವಿಕೆಗೆ ಅವರನ್ನು ಒಪ್ಪಿಸಿಕೊಡುತ್ತೇನೆ. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.